ನಮ್ಮನೆಯವ್ರು ನೋಡಿ ಮೊನ್ನೆ ಕಾಯಿ ಕೊಟ್ಟು ಬರಕ್ಕೆ ಅಂತ ಹೋದಾಗ ಹಾಸನ ಟ್ರೈನ್ ಹತ್ತದ್ ಬಿಟ್ಬಿಟ್ಟು ಮೈಸೂರು ಟ್ರೈನ್ ಹತ್ತಿದ್ದಾರೆ. ನಮ್ಮನೆಯವರು ಅವ್ನ ದಿನಕ್ಕೆ 10 ಸರಿ ಅವನ ವಿಷಯ ತೆಗಿದಲ್ಲೇ ಇದ್ರೆ ಆಗದ್ದೇ ಇಲ್ಲ. ಮೊನ್ನೆ ರಾತ್ರಿ ಅಷ್ಟೇ ಇಬ್ರು ಜಗಳ ಮಾಡಿದ್ರು ಫೋನಲ್ಲಿ. ನಾನು ಅನ್ಕೊಂಡೆ ಅನ್ಕೊಂಡೆ ನಾನು 8 ವರ್ಷ ಆಯ್ತು. ಹಾಸ್ಪಿಟಲ್ ಇದ್ಕೊಂಡು ನಿನಗೆ ಚಿಕನ್ ಬೇಕೇ ಬೇಕಾ? ಎಲ್ಲರಿಗೂ ನಮಸ್ಕಾರ. ಅಮ್ಮ ಅವರು ಇವತ್ತು ಮುಂದಿನ ವಾರ ಬರ್ತಾರೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಇವತ್ತು ಬರ್ತಾ ಇದ್ದಾರೆ. ರಾತ್ರಿ ಎಲ್ಲ ಮಳೆ ಇರಲಿಲ್ಲ, ಇವತ್ತು ಬೆಳಗ್ಗೆ ಮಳೆ ಬಂದ್ಬಿಡೋದು. ಯಾರು ಬಂದಾಗ ಮಳೆ ಇರಬಾರ್ದು, ಒಂಥರ ಬೋರ್ ಅನ್ಸ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ. ಅದು ಬರೋ ದಿನ ಮಳೆ ಬಂದರೆ ಪರವಾಗಿಲ್ಲ, ಹೋಗೋ ದಿನ ಅಂತೂ ಮಳೆ ಬಂದರೆ ತುಂಬಾ ಬೇಜಾರಾಗುತ್ತೆ. ಸದ್ಯ ಈಗ ಮಳೆ ಎಲ್ಲ ಬಂದು ನಿಂತು ಇವಾಗ ಬಿಸಿಲು ಬಂದಿದೆ. ಇವತ್ತು ಟ್ರೈನಲ್ಲಿ ಬರ್ತಾ ಇದ್ದಾರೆ ಅಮ್ಮ ದೊಡ್ಡಮ್ಮ ಇಬ್ಬರೇ ಅಲ್ಲ. ಸೊ ಹಾಗಾಗಿ ಯಕ್ಷಿತ್ ಕರ್ಕೊಂಡ್ಬರ್ತಾನೆ. ನೋಡಿ, ನಮ್ಮ ಓನರ್ ಅವರು ಒಂದು ಪೌಡ್ರ್ ಕೊಟ್ಟು ಕಳಿಸಿದ್ದಾರೆ. ಅಂದ್ರೆ ಇದಕ್ಕೆ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಕಾಯಲ್ಲಿ ಮಾಡಿರೋ ಅಂಥದ್ದು ತುಂಬ ಡ್ರೈ ಅನಿಸ್ತದೆ, ಉಡಿ ಅನಿಸ್ತದೆ. ಮತ್ತು ಇದು ರೊಟ್ಟಿ ಚಪಾತಿ ಎಲ್ಲ ತಿನ್ಬೋದಂತೆ. ರೈಸಿಗೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತಂತೆ. ನಾನಿವಾಗ 1 ಗುಕ್ಕಷ್ಟು ರೈಸಿಗೆ ಮಿಕ್ಸ್ ಮಾಡ್ಕೊಂಡು ತಿಂದೆ, ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡಿ, ನಮ್ಮ ಓನರ್ ಅವರು ಇಲ್ಲೇನೋ ಮಾಡಿ ಒಣಗಾಕಿದ್ದಾರೆ. ಇದು ಒಣಗಾಕಿರೋದು ಒಂದು ಪ್ಲಾಸ್ಟಿಕ್ಕಲ್ಲಿ. ಇದು ಯಾವುದೋ ಒಂದು ಹಣ್ಣು ಬರುತ್ತೆ, ನಂಗೆ ಆ ಹಣ್ಣು ಹೆಸರು ಗೊತ್ತಿಲ್ಲ. ಅವರು ಪಿಕ್ಚರ್ ತೋರಿಸಿದ್ರು, ಯಾಕಂದರೆ ಅವ್ರದ್ದು ಬೇರೆ ಲ್ಯಾಂಗ್ವೇಜ್ ಅಲ್ಲ, ನಂಗೆ ಅವ್ರು ಹೇಳೋದು ಅರ್ಥ ಆಗಲ್ಲ ಒಂದೊಂದು ಸರಿ. ಹಾಗಾಗಿ ಫೋನಲ್ಲಿ ತೋರಿಸಿದ್ರು ಯಾವ ಹಣ್ಣು ಅಂತ, ನಂಗೆ ಮರ್ತೋಗ್ಬಿಡಿದೆ. ಆ ಹಣ್ಣನ್ನ ಹಾಗೆ ಇದು ಪೇಸ್ಟ್ ಹಂಗೆ ಮಾಡಿಬಿಟ್ಟು ಅದಕ್ಕೆ ಇನ್ನೇನೇನು ಮಿಕ್ಸ್ ಮಾಡ್ತಾರೋ ಗೊತ್ತಿಲ್ಲ, ಹಾಕ್ಬಿಟ್ಟು ಹಿಂಗೆ ಪ್ಲಾಸ್ಟಿಕ್ ಮೇಲೆ ಹಾಕಿ ಒಣಗಾಕ್ತಾರೆ ಫಸ್ಟು ಒಂದು ದಿನ. ಕೊನೆಯ ದಿನ ಇದನ್ನು ಇದೊಂದು 3-4 ದಿನ ಚೆನ್ನಾಗಿ ಬಿಸಿಲಿದ್ರೆ ಒಂದು 3 ದಿನ ಸಾಕು, ಇಲ್ಲಾಂದರೆ ಒಂದು 4-5 ದಿನ ಬೇಕಾಗುತ್ತೆ. ಈ ಥರ ಒಣಗಿಸಿದ್ಮೇಲೆ ಮೆಲ್ಲಕ್ಕೆ ಇದನ್ನು ಎತ್ತಿಬಿಟ್ಟು ಹಾಗೆ ಸುಮ್ಮನೆ ಟೈಮ್ ಪಾಸಿಗೆ ಕೂತ್ಕೊಂಡು ತಿನ್ನೋ ಅಂಥದ್ದು. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ, ಮಾತ್ರ ತಿನ್ನೋಣ ಅನಿಸುತ್ತೆ. ನಾನೇ ಹೋಗಿ ಬಂದು ಇಲ್ಲಿ ಕೆರ್ಕೊಂಡು ತಿಂದಿದ್ದೀನಿ ನೋಡಿ. ಇಷ್ಟು ಚೂಚೂರು ಇಲ್ಲಿ ಸ್ವಲ್ಪ ಅಷ್ಟು ಇಷ್ಟೇ ಇಲ್ಲ ಚೂಚೂರು ಹಂಗೆ ಕೆರ್ಕೊಂಡು ತಿಂದಿದ್ದೀನಿ, ಇನ್ನೂ ಒಣಗಿಲ್ಲ. ನೀಟಾಗಿ ಮಾಡಿಸ್ಕೊಳುತ್ತೆ, ಖುಷಿ ಇದಕ್ಕೆ ಸ್ನಾನ ಮಾಡಿಸ್ಕೊಳ್ಳೋಕ್ಕೆ. ಆದರೆ ನಾವು ಇಲ್ಲಿ ಸ್ನಾನ ಮಾಡಿಸೋದು ಕಡಿಮೆ, ಈ ಕೂದಲಿಗೆ ಅಲ್ಲ, ಈ ನೀರಿಗೆ ಕೂದಲು ಸಿಕ್ಕಾಬಟ್ಟೆ ಉದುರುತ್ತೆ ಅದ್ರದ್ದು. ಹಾಗಾಗಿ ಎಲ್ಲ ಫ್ರೆಶ್ ಆಗ್ತಾ ಇದ್ದೀವಿ. ಊರಿಂದ ಅಮ್ಮ ಅವ್ರು ಬರ್ತಾ ಇದ್ದಾರೆ ಅಂತ. ನಮ್ಮ ಪುಟಾಣಿನೂ ಅಷ್ಟೇ, ಖುಷಿ ಅದಕ್ಕೆ. ಏನು ನೀಟಾಗಿ ಮಾಡಿಸ್ಕೊಳುತ್ತೆ ನೋಡಿ, ಬೆನ್ನು ಉಜ್ಜಿಸ್ಕೊಳುತ್ತೆ ನೋಡಿ. ನಮ್ಮ ಪುಟಾಣಿಗೆ ಅಲ್ಲೂ ಉಜ್ಜಿಸ್ತಾ ಇದ್ದೀವಿ. ಇದು ನನ್ನ ಮಗಳದ್ದು ಬ್ರಷ್. ಈಗ ನಮ್ಮ ಪುಟಾಣಿಗೆ ಹಳೇದೈತಲ್ಲ, ಹಾಗಾಗಿ ಪೇಸ್ಟಾಗಿ ತೊಗೊಬಂದಿದ್ದೀನಿ. ನಮ್ಮ ಕಣ್ಣಿಗೆ ಸೋಪ್ ಹೋಗುತ್ತೆ ಬೇಗ, ಅದು ಗೊತ್ತಾಗಲ್ಲ, ಕಣ್ಣು ಬ್ಲಿಂಕ್ ಮಾಡ್ತಾ ಇದೆ ಅದು. ಪತಾನಿ ಏನು ಮಾಡ್ತಿದೆ, ಬ್ರಷ್ ಮಾಡ್ತಿದೆ ಅಕ್ಕನ ಬ್ರಷಲ್ಲಿ ನೋಡಿ. ಸ್ನಾನ ಎಲ್ಲ ಆಯಿತು, ಎಷ್ಟು ನೀಟಾಗಿ ಕಿವಿ ಕ್ಲೀನ್ ಮಾಡಿಸ್ಕೊಳುತ್ತೆ. ಅದು ಕಣ್ಣು ಮುಚ್ಕೊಂಡು ಹಾ ಒಳಕ್ಕೇನು ಜಾಸ್ತಿ ಹಾಕಲ್ಲ, ಬರೀ ಮೇಲ್ಮೇಲೆ ಅಷ್ಟೇ. ಅದಕ್ಕೆ ತುಂಬ ಇಷ್ಟ ಕಿವಿ ಕ್ಲೀನ್ ಮಾಡಿಸ್ಕೊಳ್ಳೋದು. ಸ್ನಾನ ಆಗಿ ಬ್ರಷ್ ಆಗಿ ಮಲ್ಕೊಂಡು ಬಿಸಿಲು ಕಾಯಿಸ್ತಾ ಕಿವಿ ಕ್ಲೀನ್ ಮಾಡಿಸ್ಕೊತಾ ಇದೆ. ಖುಷಿ ನೋಡಿ ಮುಖದಲ್ಲಿ ಏನೋ ಒಂಥರದ್ದು ಅಲ್ವಾ, ಏನೋ ಮಸಾಜ್ ತಗೊಂತಿದೆ ಅಂದಂಗೆ. ಅದು ಚೆನ್ನಾಗಿ ಅನುಭವಿಸುತ್ತೆ ಮಾತ್ರ. ನಾವು ಮೈ ಮಸಾಜ್ ಮಾಡುವಾಗಲೂ ಅಷ್ಟೇ ಚೆನ್ನಾಗಿ ಅನುಭವಿಸ್ಕೊಳುತ್ತದೆ. ಹಾಗೆ ನೋಡಿ, ನನ್ನ ಮಗಳು ಕೆಳಗಡೆ ಮನೆಗೆ ಆಟ ಆಡೋಕೆ ಹೋಗಿತ್ತು. ಅವರು ಊಟ ಮಾಡೋಕೆ ಕೊಟ್ಟರೆ ಇಲ್ಲ, ನಮ್ಮ ಅಮ್ಮನ ಕೇಳಿಬಿಟ್ಟು ನಾನು ಊಟ ಮಾಡೋದು. ಅಮ್ಮಗೆ ಫೋಟೋ ಕಳಿಸಿ ತಿನ್ಬೋದಾ ಅಂತ. ಅಂದರೆ ನಾನು ಜೋರು ಮಾಡ್ತೀನಲ್ಲ ಒಂದೊಂದ್ಸರಿ, ಇಲ್ಲ ಅಮ್ಮನ ಕೇಳಿ ಅಮ್ಮ ಹ್ಞೂ ಅಂದರೆ ತಿಂತೀನಿ ಅಂತ ಹೇಳಿ ಕ್ಯಾಬೇಜ್ ಪಲ್ಯ ಮತ್ತು ಮೊಸರನ್ನ ಮಾಡಿದ್ರು, ಚೆನ್ನಾಗಿದೆ. ನಾನು ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ, ಕೊಟ್ಟಿದ್ದಾರೆ. ಅವಳು ತಿಂತಾಳೆ, ಬಟ್ ನಾನಿರಬೇಕು. ಎಲ್ಲನೂ ತಿಂತಾಳೆ, ಬಟ್ ನಾನಿರಬೇಕು. ಇಲ್ಲಾಂದ್ರೂ ಅವ್ರ ಮನೇಲಿ ಫೋಟೋ ತೆಗೆದು ನಮ್ಮ ಅಮ್ಮಗೆ ಫೋಟೋ ಕಳಿಸಿ ಆಮೇಲೆ ನಾನು ಇಷ್ಟು ತಿಂತೀನಿ ನಾನು ನಮ್ಮ ಅಮ್ಮನ ಕೇಳಿ ಅಂತ ಫುಲ್ ನನ್ನ ಮೇಲೆ ಪಾಪ ಡಿಪೆಂಡ್ ಆಗಿ ಹೋಗ್ಬಿಟ್ಟಿದೆ. ಅಂದರೆ ನಾನು ಸ್ಕೂಲಿಗೆ ಹೋಗ್ಬೇಕಾ ಸ್ಟಾರ್ಟಿಂಗಲ್ಲಿ ತುಂಬ ಹೇಳುವೆ, ಮಗಳು ಸ್ಕೂಲಲ್ಲಿ ಏನಾದರೂ ಮಾತ್ರೆ ಕೊಟ್ಟರೆ ಇಂಜೆಕ್ಷನ್ ಕೊಟ್ಟರೆ ನಮಗೆ ಬಂದು ಹೇಳಬೇಕು. ಯಾಕಂದರೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಓದಿರೋದ್ರಿಂದ ನಮಗೆ ಉಳಿದೌಷಧಿ ಅಂತ ಕೊಡೋರು, ಮತ್ತು ಅವಾಗ ಬಂದು ಇಂಜೆಕ್ಷನ್ ಮಾಡೋರಲ್ಲ, ಹಾಗೆ ಇಲ್ಲೇನಾದರೂ ಮಾಡ್ತಾರೆ ಅಂತ ಇನ್ನೇನಿಲ್ಲ. ಹಾಗೇನಾದರೂ ಇದ್ದರೆ ಬಂದು ನನಗೆ ಹೇಳಬೇಕು ಅಂತ ಹೇಳ್ತೀನಿ. ಯಾರು ಕೊಟ್ಟರು ಯಾರು ಕರೆದ್ರು ಹೋಗಬಾರ್ದು, ಏನು ಇಸ್ಕೊಬಾರ್ದು, ಯಾರು ಕೊಟ್ಟರು ಏನು ತಿನ್ನಬಾರ್ದು. ಅವ್ರು ಚಾಕ್ಲೇಟ್ ಕೊಟ್ಬಿಟ್ಟು ಆಮೇಲೆ ನಿನ್ನೆ ಎತ್ಕೊಂಡು ಹೋದ್ರೆ ಏನು ಮಾಡ್ತೀನಿ ಅಂತ ಎಲ್ಲ ಎದುರಿಸಿರ್ತೀನ. ಸೊ ಹಾಗಾಗಿ ಸ್ವಲ್ಪ ಹೆದರ್ಕೊಳ್ಳುತ್ತೆ. ಯಾರು ಏನೇ ಕೇಳಿದ್ರು ಅಮ್ಮನ ಕೇಳಿ ಅನ್ನುತ್ತೆ. ಚಿಕ್ಕವನ್ ನೋಡಿ, ಅವಳು ನಮ್ಮನೆಗೆ ಬಂದಾಗಲೇ ಅವಳಿಗೆ ಶೀತ ಕೆಮ್ಮು ಎಲ್ಲ ಸ್ವಲ್ಪ ಆಗಿತ್ತು. ಬಟ್ ನಮ್ಮನೆಯಿಂದ ಹೋದ್ಮೇಲೆ ಅವಳಿಗೆ ಸ್ವಲ್ಪ ಜಾಸ್ತಿ ಆಗಿಬಿಡ್ತು. ಸೊ ಹಾಗಾಗಿ ಒಂದು 3 ಡೇಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು. ಆದರೂ ಕೂಡ ನಮ್ಮ ಚಿಕ್ಕವನಿಗೆ ಹಾಸ್ಪಿಟಲಲ್ಲೂ ಕೂಡ ಚಿಕನ್ ಬೇಕು ಅಂತ ಅಳ್ತಾ ಕೂತಿದೆ, ಬಿರಿಯಾನಿ ಬೇಕು ಅಂತ ಹೇಳಿ. ಏನು ಬೇಕು ಮಗಳೇ ನಿನಗೆ? ಸುಸ್ತಾಗಿಲ್ವೇನಮ್ಮ? ಹಾಂ ನೋಡು, ಆಂಟಿ ಕೇಳ್ತಿದ್ದಾರೆ ನೋಡಿ. ಬಿರಿಯಾನಿ ತಿಂದಾಯಿತು, 2ನೇ ದಿನ KFC ಚಿಕನ್ ಬೇಕು ಅಂತ ಹೇಳಿ ಅದು ತರಿಸ್ಕೊಂಡು ತಿಂತಾಯಿದೆ. ಚಿಕ್ಕವ ಬೇಕು ಅಂತ ಒಂದ್ಸರಿ ಆಟ ಆಡಿದರೆ ಮುಗೀತು, ತಗೊಬಂದು ಕೊಡೋರ್ಗೂ ಅವಳು ಸುಮ್ಮನಿರಲ್ಲ. ಹಾಗಾಗಿ ತಗೊಬಂದು ಕೊಟ್ಟುಂಟು. ಕೈ ತೋರಿಸಲ್ಲಿ ಆಚೆ. ಹಾಸ್ಪಿಟ್ಲಲ್ಲಿ ಇದ್ಕೊಂಡು ನಿನಗೆ ಚಿಕನ್ ಬೇಕೇ ಬೇಕಾ? ಚೆನ್ನಾಗಿದೆಯಾ ಚಿಕನ್ನ?
ಆಸೆ ತೀರ್ತಾ? ಹಾಸ್ಪಿಟಲಲ್ಲಿ ನಿಂತು ತುಂಬ ಕಿರ್ಚಾಟ, ತುಂಬ ಆಟ ಅಂತೆ. ಅಲ್ಲಿ ನರ್ಸ್ ಡಾಕ್ಟರಿಗೆಲ್ಲ ಬೈಯೋಳಂತೆ. ಅಂದರೆ ಎಲ್ಲ ಇಂಜೆಕ್ಷನ್ ಎಲ್ಲ ಹಾಕಕ್ಕೆ ಬರೋರಲ್ಲ, ನಿಮ್ಗೆ ಇದು ತೆಗಿಯೋಕ್ಕೆ ಬರ್ದಲ್ಲೇ ಹೋದರೆ ಯಾಕೆ ಹಾಕ್ತೀರಾ ಅಂತ ಹೇಳಿ ಹುಚ್ಚಿ ಅಂತ ಎಲ್ಲ ಬೈಕೊಂಡು ಜಗಳ ಮಾಡಿಕೊಂಡು ನಮ್ಮ ಅಮ್ಮವ್ರಿಗೆ ನಾಚಿಕೆ ಆಗೋದಂತೆ ನರ್ಸ್ ಬಂದರೆ ಹಂಗೆ ಕಿರ್ಚಾಡೋದು ನೋಡಿ. ಅವ್ರು ಬರೋದ್ರೊಳಗೆ ಮನೆ ಎಲ್ಲ ಕ್ಲೀನ್ ಆಯಿತು, ಒಳಗಡೆ ರೂಮ್ ಎಲ್ಲ ಕ್ಲೀನ್ ಆಯಿತು. ಇದು ನಾವು ಈಗ ಒಂದು 15 ದಿನ ಆಯಿತು ಇದು ಹಾಕಿ, ಆನ್ಲೈನಲ್ಲಿ ತೊಗೊಂಡು ಹಾಕಿದ್ದು. ನಮ್ಮಮ್ಮ ಹೇಳ್ತಾಯಿದ್ರು, ನಮ್ಮಮ್ಮ ಯಾವುದೋ ಒಂದು ನರ್ಸರಿಗೆ ಹಾಕ್ತಾರಲ್ಲ ಕಪ್ಪುದು ಮತ್ತು ಹಸಿರು ಕಲರ್ದು ಮೆಸ್ಸಂಗೆ ಅಂಥದ್ದೊಂದು ಹೊತ್ಕೊಂಬಂದಿದ್ರು ಕಲರಿಂದ. ನಾನು ಬೇಡವೇ ಬೇಡ ಅಂತ ಕಳಿಸಿದ್ದೆ, ಯಾಕಂದರೆ ಹುಳ ಅಪ್ಡೆ ಕಪ್ಪೆ ಹಾವು ಗೀವು ಬರುತ್ತೆ ಹಾಕು ಅಂತ. ನಮ್ಮಮ್ಮ ನನಗಿಂತ ತುಂಬ ಸೇಫ್ಟಿ. ಟೈಮ್ ಅವ್ರು ಬಂದಾಗ ಇರಲಿಲ್ಲ, ಈ ಸರಿ ಹಾಕುಂಟು. ಅಮ್ಮ ನೋಡಿದ ತಕ್ಷಣ ಖುಷಿಯಾಗುತ್ತೆ. ಹೂ ಚೆನ್ನಾಗಿದೆ, ಹೂ ಇದೇ ಥರದ್ದು ನಾನೇ ಹೇಳಿದ್ದು. ನೆಕ್ಸ್ಟ್ ಟೈಮ್ ಕಲ್ಲರಿಗೊಂದು ತೊಗೊಬಿಟ್ಟು ಬಾ ಅಂತ ಹೇಳ್ತಾರೆ ನೋಡಿ. ಇದು ಹಾಕುವಾಗ ಒಂದು ವೀಡಿಯೋ ಮಾಡಿದ್ದು, ಅದೊಂದು ವೀಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಬಂದರು ಕೆಳಗಡೆ ಬರ್ತಾ ಇದ್ದಾರೆ. ಈಗ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಯಕ್ಷಿತ್ ಅವರು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅಮ್ಮ ಬೈತಾರೆ ಅಂತ ಎಲ್ಲ ಬ್ಲಾಂಕೆಟ್ ಎಲ್ಲ ಕ್ಲೀನಾಗಿ ತೆಗೆದು ಎಲ್ಲ ಒಗೆದು ಒಣಗಾಕಿದ್ದೀನಿ. ಬಟ್ಟೆಗಳು ಮತ್ತು ಬ್ರೆಸ್ಟ್ ಬ್ರೆಡ್ಡು ಬ್ಲಾಂಕೆಟ್ ಎಲ್ಲನೂ. ಇವತ್ತು ಬಿಸಿಬೇಳೆಭಾತು, ಪಾಯಸ, ಕೋಸುಂಬರಿ ಅಷ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಇವತ್ತು ಶುಕ್ರವಾರ ಅಲ್ವಾ, ಅಮ್ಮ ಮೊಟ್ಟೆ ತಿನ್ನೋದು ಒಂದು ಮೊಟ್ಟೆಗೂ 4 ವಾರ ಮಾಡ್ತಾರೆ. ಸಂಜೆ ಬಜ್ಜಿ ರೈಸು ಸಾಂಬಾರು ಮಾಡ್ತೀನಿ. ಯಾರು ಬಂದಿದ್ದು ಪುತಾನಿ? ಯಾರು ಬಂದಿದ್ದು? ಹೋಗಿ ಕರ್ಕೊಬನ್ನಿ. ನಮ್ಮ ಯಕ್ಷಿತ್ ನೋಡಿ ಚೆನ್ನಾಗಿ ಓದ್ಕೊ ಬರ್ತಾನೆ. ಚೆನ್ನಾಗಿ ಒರ್ಸ್ಕೊಂಬರ್ತಾ ಇದಾರೆ ಇಬ್ರು, ಅಮ್ಮನು ಮತ್ತೆ ಚಿಕ್ಕಮ್ಮನು. ಅವ್ರು ಓದ್ಕೊ ಬರ್ತಾ ಇದಾರೆ. ಇಡು ಇಲ್ಲೇ ಇಡು, ನಾನು ತಗೊಂಡ್ರೆ ಆಯ್ತು. ಅಯ್ಯಪ್ಪ, ಸುಸ್ತು ಹೊಡಿತಾ ಇದ್ದಾರೆ ಅಮ್ಮನು ಮತ್ತು ದೊಡ್ಡಮ್ಮನು. ಸುಸ್ತಾಯ್ತಾ? ಬೆಳಗ್ಗೆ ಮನೆ ಬಿಟ್ಟಿದ್ದು 7 ಗಂಟೆ ಏನಲ್ವಾ? ಮೈಸೂರಿಗೆ ಹೋಗಿದ್ರಾ? ಅರ್ಧ ದಾರಿಗೆ ಹೋಗ್ಬಿಟ್ಟೆ. ಅದು ನೋಡ್ದೆ ಎಲ್ಲಾರು ಗೈಡ್ ಬೇರೆ ಮಾಡಿದೆ. ಬಂದು 10 ಜನಕ್ಕೆ ಯಾವ ಟ್ರೈನ್ ನಾನು ಗೈಡ್ ಮಾಡೋದು ನೋಡ್ಕೊಂಡು 10 ಜನ ಸುತ್ತಮುತ್ತ ಎಲ್ಲಾನು ಕೂರ್ಸ್ಕೊಂಡು ನೋಡಿದೆ. ಈ ನಮ್ಮ ಇಲ್ಲಿಗೆ ಹೋಗಿ ನೋಡ್ತೆ, ನಾನೇನು ಪ್ರೊಫೆಷನಲ್ ಆಗೋದು ಅಂತ ಅನ್ಕೊಂಡೆ. ಆಮೇಲೆ ನಮ್ಮ ಟ್ರೈನ್ ಬಂತ ನೋಡ್ಕೊಂಡು ಹೋಗಿ ಕೂತ್ಕೋತೀನಿ. ಅರ್ಧ ಗಂಟೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಟ್ರೈನ್ ಹೋಗೈತೆ, ಮೈಸೂರು ಹೋಗ್ತೈತಿ. ನಮ್ಮನೆಯವ್ರು ನೋಡಿ ಮೊನ್ನೆ ಕಾಯಿ ಕೊಟ್ಟು ಬರಕ್ಕೆ ಅಂತ ಹೋದಾಗ ಟ್ರೈನಲ್ಲಿ ಹೋಗಿರೋದು. ಹಾಸನ ಟ್ರೈನ್ ಹತ್ತದ್ ಬಿಟ್ಬಿಟ್ಟು ಮೈಸೂರು ಟ್ರೈನ್ ಹತ್ತಿದ್ದಾರೆ. ಆದ್ರ ಎಡ್ವಟ್ ಯಾವಾಗ್ಲೂ ನಮ್ಮ ಎಕ್ಸಿಟ್ ಮಾಡೋದು. ಅವನು ಸುಮ್ಮನೆ ಮೊನ್ನೆ ಹಾಸನಕ್ಕೆ ಹೋಗ್ತೀನಿ ಅಂತ ಬೆಂಗಳೂರಿಗೆ ಬರಕ್ ಹೋಗಿ ಅವನು ಮಂಗ್ಳೂರಿಗೆ ಹತ್ತಿದ್ದೆ. ಯಾರೋ ಅಲ್ಲಿ ಫಾಲೋವರ್ಸ್ ಸಿಕ್ಕಿ ಅವ್ರು ಇದೇನು ಸರ್ ಎಲ್ಲಿ ಹೋಗ್ತಾ ಇದ್ರ ಅಂದ್ರೆ ಬೆಂಗಳೂರು ಅಂದಿದ್ದಾರೆ. ಆದ್ರೆ ಮಂಗ್ಳೂರು ಟ್ರೈನ್ ಯಾಕೆ ಹತ್ತಿದ್ರ ಅಂತ ಕೇಳ್ದಾಗ ಗೊತ್ತಾಗಿದ್ದೆ. ನಾನು ಎಲ್ಲಿ ಹೋಗ್ತಿದ್ರ ಬೆಂಗಳೂರು ಅಂತ, ಅವ್ರು ನಾನು ಬೆಂಗಳೂರು ಅಂದೆ, ಅವ್ರಿಗೆ ಗೊತ್ತಾಗ್ಲಿಲ್ಲ ಬೆಂಗಳೂರ್ನ ಮಂಗ್ಳೂರು ಅಂತ ಅವರು. ನೀವೆಲ್ಲ ಹೋಗ್ತಾ ಇದ್ರ ಅಂತಂದೆ, ಮಂಗ್ಳೂರು ಹೋಗ್ತಾ ಇದ್ದ. ಅವ ನನಗೆ ಫ್ಲಾಶ್ ಆಯ್ತು, ನೀನ್ ಹೇಳ್ಕೊಬಿಟ್ರೆ ಮರ್ಯಾದೆ ಹೋಗ್ಬಿಡುತ್ತೆ ಅನ್ಬಿಟ್ಟು. ಹೌದಾ, ನಾನು ಇಲ್ಲೇ ಹೋಗ್ತೀನಿ, ಸಕಲೇಶ್ಪುರ ಹೋಗ್ತೀನಿ ಅನ್ಬಿಟ್ಟು ಸಕಲೇಶ್ಪುರದ ಅಲ್ಲೇ ಯಾವಾಗ್ಲೂ ಇದೇ ಕೆಲಸ. ಆದ್ರೆ ನಮ್ಮನೆಯವ್ರು ಹೇಳಿರ್ಲಿಲ್ಲ. ಮೊನ್ನೆ ಇದಕ್ಕೆ ಬೇಲೂರ್ಗೆ ಹೋಗಿ ಸಕಲೇಶ್ಪುರಕ್ಕೆ ಹೋಗಿದ್ದೆ. ಹಾಸನಿಂದ ಹೋಗ್ಬೇಕಾದ್ರೆ ಇದೇನ ಅನ್ಕತೆ ಇದ್ದೆ. ಅಷ್ಟೊತ್ತಿಗೆ ಚಂದ್ರಪ್ಪಣ್ಣ ಹೋಗಿದ್ರೆ ಗೊತ್ತಿಲ್ಲ, ಹಾಸನ ಹೋಗ್ಬಿಟ್ಟೆ. ಸಕ್ಕತ್ ಕಡಿತಾನೆ ಅಲ್ಲ, ಅದಕ್ಕೆ ಹೋಗಿ ಫೋನ್ ಮಾಡಿದ್ದಾನೆ, ಇಲ್ಲಿ ಯಕ್ಷೆ ಮೈಸೂರು ಹೋಯ್ತಾ ಹಂಗಲ್ಲ ಅಂತ. ನಮ್ಮನೆಯವ್ರು ಹೇಳೇ ಇಲ್ಲ ನನಗೆ. ಅಯ್ಯೋ ಇನ್ನು ಟ್ರೈನಲ್ಲಿ ಇದ್ದೀನಿ ಅಂತ ಇದ್ರು, ಹೇಳೇ ಇಲ್ಲ. ಸುಮ್ಮನೆ ನೀವು ಮಾತಾಡ್ಕೊಂಡು ಈಗ ಊಟ ಮಾಡ್ತಿದ್ದು. ಕೋಸುಂಬರಿ ಮತ್ತು ಪಾಯಸ ಮತ್ತು ಬಿಸಿಬೇಳೆಭಾತ್ ಮಾಡಿದ್ದೆ. ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ, ಆಮೇಲೆ ಬಿಸಿಬೇಳೆಭಾತ್ ಮಾಡಿದೆ. ಎಲ್ಲ ಬಂದು ಊಟ ಮಾಡಿ ಫ್ರೀಯಾಗಿ ಮಾತಾಡ್ತಾ ಕೂತ್ಕೊಂಡು ಅಮ್ಮವರೆಲ್ಲ ಬಂದರು. ನಾವೆಲ್ಲ ಕೂತ್ಕೊಂಡು ಮಾತಾಡಿ ಊಟ ಎಲ್ಲ ಮುಗಿಸ್ಕೊಂಡು ಈಗ ದೇವ್ರ ಪೂಜೆ ಮಾಡಿ ಎಲ್ಲ ಮುಗಿಸ್ಕೊಂಡು ಬಂದೆ. ಈಗ ಅವರು ಅಕ್ಕ ತಂಗಿ ರೂಮಲ್ಲಿ ಮಲ್ಕೊಂಡು ಮಾತಾಡ್ತಾ ಇದ್ದಾರೆ. ಇವನು ನೋಡಿ, ಇವನು ಬಂದಿದ್ದಾನೆ. ಇನ್ನು ನಾನು ಬೆಳಗ್ಗೆ ಹೆಂಗೆ ಕ್ಲೀನ್ ಮಾಡಿ ತೋರಿಸಿದ್ದೀನಲ್ವಾ, ಈಗ ಹೆಂಗೆ ಗಲೀಜು ಮಾಡ್ತಾನೆ ನೋಡಿ. ಪಿಲ್ಲೋ 2-3 ಸರಿ ತೆಗೆದಿಟ್ಟಿದ್ದೀನಿ. ಇಲ್ಲಿ ಕೂತಿದ್ದಾರೆ. ಮೊನ್ನೆ ರಾತ್ರಿ ಅಷ್ಟೇ ಇಬ್ರು ಜಗಳ ಮಾಡಿದ್ರು ಫೋನಲ್ಲಿ. ನಾನು ಅನ್ಕೊಂಡೆ ಓ ಇದು ಫೈನಲ್, ಇದು ನಿಜವಾಗ್ಲೂ ಸೀರಿಯಸ್ ಆಗಿ ಜಗಳ ಮಾಡ್ತಿದ್ದಾರೆ, ಇದು ಲಾಸ್ಟ್ ಅಂತ. ಹಂಗೆ ಅನ್ಕೊಂಡೆ ನಾನು 8 ವರ್ಷ ಆಯಿತು.
ಮನಸ್ಸಲ್ಲಿ ಗಲಾಟೆ ಮಾಡಿ ನಾನು ಏನೋ ಒಂಥರ ಸಮಾಧಾನ ಮಾಡ್ಕೊಂಡು ಖುಷಿ ಪಡ್ಕೊಂಡಿದ್ದೆ. ಮುಗೀತೆ ಅನ್ಕೊಂಡು ಹಂಗ ಅನ್ಕೊಂಡಕ್ಕಿದ್ದೆ ಒಂದು 6 ವರ್ಷ ಆಗಿದೆ. ಆಮೇಲೆ ಅದೆಲ್ಲ ಅವ್ರಿಬ್ರು ಜಗಳ ಮಾಡ್ತಾ ಇದ್ರು. ನಿಂಗೆ ಗೊತ್ತಿಲ್ಲ ಯಕ್ಷಿತ್ತು, ಅವ್ರಿಬ್ರು ಸೀರಿಯಸ್ ಆಗಿ ಫೋನಲ್ಲಿ ಜಗಳ ಮಾಡ್ತಾ ಇದ್ರು. ನಾನು ಅಲ್ಲೇ ಪಕ್ಕದಲ್ಲಿ ಕಿಚನ್ ಇಂದ ಬಂದೆ, ಬೆಡ್ಡಲ್ಲಿ ಮಲ್ಕೊಂಡೆ. ನನಗೆ ಅಲ್ಲ ಹೆದರಿಕೆ ಸ್ಟಾರ್ಟು. ಯಾಕೆಂದ್ರೆ ಈಗ ಇವ್ರಿಬ್ರು ಜಗಳ ಮಾಡ್ತಿದ್ದಾರೆ, ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು? ನಮ್ಮನೆಯವ್ರು ಏನಂದ್ರೆ ಪಾಪ ಅವ್ರು ಏನೇ ವಿಷಯ ಏನೇ ಹತ್ರ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ನನ್ನ ಹತ್ರ ಬಂದು ಮಾತಾಡ್ತಾರೆ. ನಾನು ಏನ್ ಮಾಡ್ಲಿ, ಸಿಗಾಕೊಂತೀನಲ್ಲ ಈಗ ನಾನು. ಇವ್ರು ಫೋನ್ ಮಾಡಿ ಇಟ್ಬಿಡ್ತಾನೆ, ನಮ್ಮನೆಯವರು ಫೋನ್ ಮಾಡಿ ಇಟ್ಬಿಡ್ತಾರೆ, ನಾನು ಸಿಗಾಕೊಂಡ್ಬಿಡ್ತೇನಲ್ಲ ಏನ್ ಮಾಡೋದು ಅಂತ ಅನ್ಕೊಂಡೆ. ಅರ್ಧ ಮುಕ್ಕಾಲು ಗಂಟೆ ಜಗಳ ಮಾಡಿದ್ರು. ಆಮೇಲೆ ರಾತ್ರಿ ಆಮೇಲೆ ಸುಮ್ಮನೆ ಆಮೇಲೆ ಫೋನ್ ಎಲ್ಲ ಇಟ್ರು. ನಾನು ಅವ್ರ ಫೋನ್ ಇಡೋದ್ರೆ ಹೋಗಿ ಮಲ್ಕೊಂಡ್ಬಿಟ್ಟೆ. ಕತೆ ಕೇಳಕ್ಕಾಗಲ್ಲ ಅಂತ. ಆಮೇಲೆ ನಾನು ಹೋಗಿ ಮಲ್ಕೊಂಡ್ಬಿಟ್ಟೆ. ಆ ವಿಷಯ ತೆಗಿಲಿಲ್ಲ. ಯಾಕಿರಿ ಏನಾಯ್ತು ಅಂತಾನೂ ಕೇಳಲಿಲ್ಲ. ಮನಸ್ಸಲ್ಲಿ ಏನೋ ಒಂಥರ ಸಮಾಧಾನ, ಖುಷಿ, ಇದು ಫೈನಲ್ ಲಾಸ್ಟ್ ಅನ್ಕೊಂಡು. ಆಮೇಲೆ ಹೋಗಿ ಮಲ್ಕೊಂಡೆ. ಬೆಳಗ್ಗೆ ಆಯ್ತು, ಬೆಳಗ್ಗೆ ವಿಷಯ ತೆಗಿತಾರೆ ಅನ್ಕೊಂಡೆ. 9 ಗಂಟೆ ಆದ್ರೆ ವಿಷಯ ತೆಗಿಲಿಲ್ಲ. ತೆಗಿಯಲ್ಲ ಅನ್ಕೊಂಡು ಸುಮ್ಮನೆ ಅದೇ. ಆಮೇಲೆ ಮಗಳೆಲ್ಲ ಬಿಟ್ಟು ಮತ್ತೆ ನಮ್ಮನೆ ವಿಷಯ ತಕ್ಕ ಕೂತ್ಕೊಂಡ್ರು. ಹೆದರಿಕೆ ಗಡ್ಡ ಸ್ಟಾರ್ಟ್ ಆಯ್ತು. ಏನ್ ಮಾಡ್ಲಿ ನಾನೀಗ? ಯಾವ ಕಡೆ ಮಾತಾಡೋದಲ್ಲ, ವಿಷಯ ನಾನ್ ತೆಗೆದ್ರೆ ಆ ವಿಷಯ ದೊಡ್ಡದಾಗುತ್ತೆ. ನಾನು ಏನು ಕೇಳೋದೇ ಬೇಡ, ಸುಮ್ಮನೆ ಇದ್ಬಿಡೋಣ ಅಂತ ಇದ್ದೆ. ಊಟ ಮಾಡ್ತಿದ್ವಿ, ತಿಂಡಿ ತಿಂತಿದ್ವಿ, ತೆಗ್ದ್ಬಿಡೋದ್ರಲ್ಲಪ್ಪ. ನಮ್ಮನೆಯವ್ರದ್ದು ಊಟ ಆಗ್ಬಿಟ್ಟಿತ್ತು. ಮಾರನೇ ಬೆಳಿಗ್ಗೆ 9 ಗಂಟೆವರೆಗೂ ಇದ್ದಿದ್ದೆ ಹೆಚ್ಚು ನಮ್ಮನೆಯವರು. ಆಮೇಲೆ ಅವ್ರ ವಿಷಯ ತೆಗಿವಾಗ ನಾನು ಯೋಚನೆ ಮಾಡ್ತಿದ್ದೆ, ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳಿಲ್ಲ. ನಮ್ಮನೆಯವರು ವಿಷಯ ತೆಗೆದ್ರು. ಮನೆಯವರಲ್ಲಿ ಒಂದೇ ಒಂದು ವಿಷಯ ನನಗೆ ಇಷ್ಟ ಇಲ್ಲ, ಅದು ನನಗೆ ಗೊತ್ತು, ಒಂದು ಇಷ್ಟ ಆಗಲ್ಲ ಅಂತ. ಅದು ಹೇಳಿದ್ರು ನನ್ಗೆ ಉಳಿಗಾಲಿಲ್ಲ, ಹೇಳಲಿಲ್ಲ ಅಂದ್ರೂ ಉಳಿಗಾಲಿಲ್ಲ. ಈಗ ನಮ್ಮನೆಯವರು ಮಾತಾಡ್ತಿದ್ದಾರೆ, ಏನ್ ಮಾಡೋಣ, ಏನು ಮಾತಾಡೋದು ಬೇಡ. ಇನ್ನೊಂದು ನನ್ನ ಕೆಟ್ಟ ಅಭ್ಯಾಸ ಅಂದ್ರೆ ನನ್ನ ಮನ್ಸಿಗೆ ಅನ್ಸಿದ್ದನ್ನ ಪಟ್ಟ ಅಂತ ಹೇಳ್ಬಿಡ್ತಿದ್ದೀನಿ. ನನ್ನ ಬಾಯಲ್ಲಿ ನಿಲ್ಲದೇ ಇಲ್ಲ. ರೀ ನಿಮ್ದು ತಪ್ಪುರಿ, ಹಿಂಗೆ ಅವಂದು ಅದು ತಪ್ಪುರಿ ಅಂತ ಅನ್ಸುತ್ತೆ ನನಗೆ. ಅಲ್ಲೆಲ್ಲ ಹೇಳ್ಬಿಡ್ತೀನಿ, ಮುಚ್ಚುಮರ ಇಲ್ಲ. ಆದರೆ ಅದೇ ಹೇಳಿದ್ರು ಉಳಿಗಾಲಿಲ್ಲ. ಅದರಲ್ಲೂ ನನ್ನ ಬಾಯಿ ನಿಲ್ಲದೇ ಇಲ್ಲ, ಹೇಳ್ತಾ ಇರಬೇಕು. ಅವ್ರು ಹೇಳುವಾಗ ಅನ್ಕೊಂಡೆ, ಈಗ ಏನೂ ಮಾತಾಡೋದು ಬೇಡ, ಸುಮ್ಮನೆ ಇದ್ಬಿಡೋಣ, ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಸುಮ್ಮನೆ ಊಟ ಮಾಡ್ಕೊಂಡು ಹಿಂಗೆ ಕತ್ತು ತಲ್ಲಾಡಿಸ್ತಾ ಇದ್ದೆ. ಅವ್ರೊಂದು 1/4 ಗಂಟೆ ಹೇಳಿದ್ರೆ ಹೇಗಿತ್ತು. ಹೇಳಾದ್ಮೇಲೆ ಯಾಕೆ ಏನು ಮಾತಾಡ್ತಿಲ್ವಲ್ಲ, ನಿನಗೂ ಅವಂದೇ ಸರಿ ಅನ್ಸುತ್ತಲ್ವ ಅಲ್ವಂದ್ರೆ ಕಾಯ್ತಾ ಇರುತ್ತೆ ಅಲ್ಲ, ಕಾಯ್ತಾ ಇರ್ತಾರೆ, ರಿಯಾಕ್ಷನ್ಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಒಂದು ಮುಖದಲ್ಲಿ ಏನು ರಿಯಾಕ್ಷನ್ ಕೊಡ್ಲಿಲ್ಲ. ಅದು ಅಂತ ಕತ್ತಲ್ಲಾಡಿಸ್ಲಿಲ್ಲ ಅಂದ್ರು, ಸೌಂಡ್ ಮಾಡ್ಲಿಲ್ಲ ಅಂದ್ರು ಬೈತಾರೆ ಅಂತ ನಂಗೆ ಗೊತ್ತಿತ್ತು. ಅನ್ಕೊಂಡು ಸುಮ್ಮನಾದೆ. ಆಯ್ತಾ? ಆಮೇಲೆ ಅದಕ್ಕೂ ಹಂಗೆ ಬೈದ್ರ ಸುಮ್ಮನಾದೆ. ಆಮೇಲೆ ಸರಿ ಅದನ್ನೇ ನಿಧಾನ ಕೂಲಾಗಿ ಹೇಳೋಣ ರೀ, ನೀವು ಹಿಂಗೆ ಅನ್ಬಾರ್ದಿತ್ತು, ಅವ್ನು ಹಿಂಗೆ ಅನ್ಬಾರ್ದಿತ್ತು, ನಿಮ್ದು ಇತ್ತು ಒಂದೇ ಅಷ್ಟೇ ಗೊತ್ತು ಬಿಡು, ನೀನು ಹಂಗೆ ಬಿಡು, ನೀವಿಬ್ಬರದು ಒಂದೇ ಫ್ಯಾಮಿಲಿ ಅಲ್ವಾ ಹಿಂಗೆ ಅಂದರು. ನಂಗೆ ಅಳುನೇ ಬಂದುಬಿಡ್ತಾರೆ ರೀ ದಮ್ಮಯ್ಯ ಅಂತೀನಿ. ನಾನು ಏನೂ ಮಾತಾಡಿಲ್ಲ, ನೀವೇ ವಿಷಯ ತಗೊಂಡು ಜಗಳ ಮಾಡ್ತಾರೆ. ಕೈ ಮುಗಿಯೋಣ ಅಂದ್ರೆ ಊಟ ಮಾಡ್ತಿದ್ದೆ ರೀ, ಕಾಲು ಹಿಡ್ಕೊತೀನಿ ಸುಮ್ಮನೆ ಬಿಡ್ರಿ. ಆಮೇಲೆ ಅವರೇ ಸರಿ ಬಿಡು, ನಾನು ಹೇಳ್ಬಾರ್ದಿತ್ತು, ನಿಂಗೆ ಹೇಳೇ ತಪ್ಪು ಮಾಡಿಬಿಟ್ಟೆ, ನಂದೇ ತಪ್ಪು ಅಂತ ಹೋಗಿ ಕೂತ್ಕೊಂಡ್ರು ಅವ್ರು ಎಡಿಟ್ ಮಾಡೋ ಜಾಗಕ್ಕೆ. ಸಮಾಧಾನ ಆಯ್ತು. ಇನ್ನು ಜಪ್ಪೆ ಅಂದ್ರು ನನ್ನ ವಿಷಯ ತೆಗೆಯೋದು ಬೇಡ, ಅವ್ರು ಏನಾದ್ರು ತೆಗೆದ್ರು ಅಳಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ರೆಡಿಯಾಗಿದ್ದೆ. ಆದ್ರೆ ನಾನು ಏನು ವಿಷಯ ತೆಗ್ದಿರ್ಲಿಲ್ಲ ಕಣೀಕ್ಷಿತ್ತು. ಸುಮ್ಮನೆ ಊಟ ಮಾಡ್ತಾ ನಾನು ಕೂತಿರೋಳಿಗೆ ನಾನು ನಿನ್ನ ಕಡೆಯಿಂದ ಏನಾಯ್ತು ಅಂತಾನೆ ಕೇಳಲಿಲ್ಲ. ಯಾಕಂದ್ರೆ ರಾತ್ರಿ ಫೋನಲ್ಲಿ ಕೇಳಿಸ್ತಾ ಇತ್ತು, ನೀನು ಮಾತಾಡ್ತಾ ಇದ್ದಿದ್ದು, ಇವ್ರು ಮಾತಾಡ್ತಾ ಇದ್ದಿದ್ದು. ಆಮೇಲೆ ಮಾತಾಡ್ತಿದ್ರು. ನಂಗೆ ಅದರಲ್ಲಿ ಯಾರು ಹೆಂಗೆ ಏನೇನು ಅಂತ ಗೊತ್ತಾಯ್ತು. ಬಟ್ ಏನೇ ಆಗ್ಲಿ ಕೆದಕ್ ಕೇಳೋದು ಬೇಡ ಅಂದ್ರೆ ಸುಮ್ಮನಿದ್ರೆ ಅವರೇ ಕೆದಿಕಂದು ನನ್ನ ಹತ್ರ ಜಗಳ ಬರ್ತಾರಲ್ಲ, ಮತ್ತೆ ನಾನು ಏನು ಮಾಡ್ಲಿ. ನಾವು ಮಾತಾಡ್ತಿದ್ವಿ, ನೈಸಾಗೆ ಮಾತಾಡ್ತಾ ಇದ್ದು, ಅದು ಹೋಯ್ತಾ ನನಗೆ ತಿರುಕಂತು. ಅಲ್ಲ ಅದಕ್ಕೆ ಹೇಳಿ. ಆಮೇಲೆ ರಾತ್ರಿ ಯಾವ್ದೋ ಒಂದು ವಿಷಯಕ್ಕೆ ಯಕ್ಷಿತ್ ಆಕ್ಚುಲಿ ಬೇರೆ ವಿಷಯ ಮಾತಾಡ್ತಿದ್ದ. ಬಾವು ಹಿಂಗೆ ಬಾವ ಹಂಗೆ ಬಾವ ಅಂತ. ಇವ್ರು ಸುಮ್ನೆ ಕೇಳ್ಕೊಬೇಕು ತಾನೆ, ನೀನು ಹಂಗೆ ಸುಮ್ಮನೆ ಅವನಿಗೆ ಅದು ಊರು ಹತ್ತು ಬಿಡ್ತಾವ. ಆಯ್ತಾ? ಅದೇ ಕೆಲ್ಸ ನಾನು ಅಷ್ಟೇ. ಬೆಳಗ್ಗೆ ಎದ್ದು ಯಕ್ಷಿತ ನಿಮ್ಮಿಬ್ರು ವಿಷಯ ಮಾತಾಡುವಾಗ ನನ್ನ ಯಾಕೆ ಕೇಳ್ಕೋಬೇಕು? ಮತ್ತೆ ಇದಕ್ಕೆ ರೀ ನಾನು ಯಕ್ಷಿತಿಗೆ ಹಿಂಗೆ ಅಲ್ಲ, ಅದಕ್ಕೆ ಇದೇ ಮಾತಾಡೋತ್ತಿಗೆ ಮತ್ತೆ ಯಕ್ಷಿತಿಗೆ ಸಿಟ್ಟು ಬಂದಿತ್ತು ಅನ್ನೋಕ್ಕಿದ್ದೆ ಹೇಳಿದ್ರೆ ನಾನು ಉಳಿಬೇಕು. ಅವರಿಬ್ರು ಜಗಳ ಮಾಡ್ಕೊಂಡು ಅವನೇನು ಅಲ್ಲಿ ಬಾಕಿ ಆಗ್ತಾನೆ. ನಾನು ಬೇಡವೇ ಬೇಡ ಅಂತ ಸುಮ್ಮನದೆ. ಕೊನೆಗೆ ಅವ್ರು ಎಡಿಟ್ ಮಾಡ್ತಾ ಕೂತ್ಕೊಂಡ್ರು. ನನ್ನ ಪಾಡಿಗೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಆ ವಿಷಯ ಇಲ್ಲಿವರೆಗೂ ತೆಗ್ದಿಲ್ಲ. ಇವನು ಮತ್ತೆ ಮರ್ಯಾದೆ ಬಿಟ್ಟು ಬಂದಿದ್ದಾನೆ. ಇವನು ನಮ್ಮನೆಯವ್ರು ಹೇಳ್ತಾ ಇದ್ದಾರೆ ಏನ್ ಅದೇ ವಿಷಯ ಮತ್ತೆ ತಿರ್ಗ ಮತ್ತೆ ಹೋಗುವಾಗ ಅದೇ ಜಗಳ ಮಾಡ್ಕೊ ಹೋಗ್ತಾರೆ. ಇವನ್ನ ನೆನೆಸ್ಕೊಳ್ದಲ್ಲೇ ಇರೋದಿಲ್ಲ ಇಲ್ಲ. ನಮ್ಮನೇಲಿ ಏನ್ ವಿಷಯ ಅಂದ್ರೆ ಯಾವಾಗ್ಲೂ ಅಷ್ಟೇನೆ, ನಮ್ಮನೆಯವರು ಅವನ್ನ ಬೈಯಕ್ಕಾದ್ರೂ ಅಷ್ಟೇ, ಒಗ್ಲಕ್ಕಾದ್ರೂ ಅಷ್ಟೇ, ದಿನಕ್ಕೆ 10 ಸರಿ ಅವನ ವಿಷಯ ತೆಗಿದಲ್ಲೇ ಇದ್ರೆ ಆಗದ್ದೇ ಇಲ್ಲ, ತಿಂದಿದ್ದು ಅರ್ಗದೇ ಇಲ್ಲ.
ನಾನು ಅಷ್ಟೇ ಬೆಳಿಗ್ಗೆ ಯಾವಾಗ ದಿನಕ್ಕೊಂದು 10 ಸರಿನಾದರೂ ನಮ್ಮಪ್ಪನ ವಿಷಯ ತೆಗಿತೀನಿ. ಅವರು ಅಷ್ಟೇ ನಮ್ಮ ಯಕ್ಷಿತಿನ ವಿಷಯ ಎಲ್ಲಿ ಹೋಗ್ಲಿ ಅವ್ನು ಹಂಗೆ ಹಿಂಗೆ ಅಂತ ಬೈಕ ತಿರುಗಾಡ್ತಾರೆ. ಸರಿ ಬಿಡಿರಿ ಅವ್ನ ವಿಷಯ ಮಾತಾಡೋದೇ ಬೇಡ ಅಂತಿರ್ತೀವಿ. ಮತ್ತೆ ಅವ್ನ ವಿಷಯ ಮಾತಾಡೋದು ಬೇಡ, ಟೈಮ್ ಎಷ್ಟಾಗುತ್ತೆ ಅಂತ ಹಂಗಂದು ಕೂತಿರ್ತೀನಿ ಈ ಕಡೆ ತಿರುಗಿ. ಅಲ್ಲಿ ಇನ್ನೊಂದು ಏನೋ ಬರುತ್ತೆ ಊಟ ಮಾಡುವಾಗ, ಅಥವಾ ನಾ ಏನಾದ್ರು ಊಟ ಬಿಟ್ರೆ ಅವನ ವಿಷಯ ತೆಗಿತಾರೆ. ಯಕ್ಷಿತ ಹಿಂಗೆ ವೇಸ್ಟ್ ಮಾಡೋದಂತ. ಸಂಜೆ ಆಯಿತು, ಈಗೆಲ್ಲ ಮಾತಾಡಿದೆಲ್ಲ ಮುಗ್ದಾಯ್ತು. ಕಾಫಿ ಅಮ್ಮ ಅವ್ರಿಗೆ ಆಗಲೇಬೇಕಲ್ಲ, ಸೊ ಹಾಗಾಗಿ ಕಾಫಿ ಡಬ್ಬದಲ್ಲಿ ಮಾರ್ಕೊ ಬರ್ತಾರಲ್ಲ ಅವ್ರ ಹತ್ರ ತಗೊಂಡಿದ್ದು. ಇಷ್ಟು ಕೋಡ್ ಬಳಿ ಇನ್ನೇನೋ ತಗೊಂಡಿದ್ದೀನಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.